ಬಡ್ ಸ್ಟಾರ್ಟ್ ಆದ್ರಿಂದ ಈ ಹಣ್ಣಿಗೆ ಬರಬೇಕಂದ್ರೆ ನಮಗೆ 45 ಡೇಸ್ ಬೇಕಾಗುತ್ತೆ. ಟೋಟಲ್ 45 ಡೇಸ್ 45 ಡೇಸ್ಗೆ ಕಟಾವ್ ಮಾಡ್ಬೋದು. ಫ್ರೂಟ್ ಫ್ಲೈ ಅಂದ್ಬಿಟ್ಟು ಇದು ಟ್ರ್ಯಾಪು, ಇದು ಊಜಿ ಅದು ಒಳಗಡೆ ನೋಡಿ ಇಲ್ಲಿ ಕಾಣಿಸ್ತಾ ಇದೆ. ಅದೇನಂದ್ರು ಈ ಹಣ್ಣಿಗೆ ಇಲ್ಲಿ ಎಲ್ಲಾದ್ರೂ ಒಂದತ್ರ ಡ್ಯಾಮೇಜ್ ಮಾಡಿದ್ರೆ ಒಳಗಡೆ ಎಲ್ಲ ಫುಲ್ಲು ಹುಳ ಕೆಟ್ಟೋಗಿ ಕಾಯಿ ಡ್ಯಾಮೇಜ್ ಬಂದ್ಬಿಡುತ್ತೆ. ಪ್ಲಾಂಟೇಶನ್ ಕೊಡಿ, ನಾವು ಕೂಡ ಫಾರ್ಮಿಂಗ್ ಮಾಡಬೇಕು ಅಂದ್ರೆ ಸೊ ನೀವು ಅದು ಪ್ರೊವೈಡ್ ಏನಾದರೂ ಮಾಡ್ತೀರಾ? ಈಗ ಅಂದ್ರೆ ನವೆಂಬರ್ ಗಂಟೆ ಫ್ರೂಟಿಂಗ್ ಸೀಸನು, ಆ ಟೈಮ್ ಗಂಟ ಆಗಲ್ಲ. ಮತ್ತೆ ಅದಾದ್ಮೇಲೆ ನಾವು ಕೊಡ್ತೀವಿ ಸರ್. ಪ್ಯಾಕೆಟ್ ಅಲ್ಲಿ ಬೇಕಂದ್ರೆ ನಮಗೆ ಒಂದು 2 months ಬಿಫೋರ್ ಇನ್ಫಾರ್ಮ್ ಮಾಡ್ಬೇಕು ಸರ್. ಇದು ಫಂಗಸ್ ಅಂದ್ರೆ ಈ ತರ ರೆಸ್ಟ್ ಫಂಗಸ್. ಇದು ಈ ತೇವಾಂಶ ಜಾಸ್ತಿ ಆದವಾಗ ಏನಾಗುತ್ತೆ ಅಂದ್ರೆ ಈ ತರ ಫಂಗಸ್ ಬರುತ್ತೆ ಸರ್. ಮಹಾರಾಷ್ಟ್ರ, ಆಂಧ್ರ, ತಮಿಳ್ನಾಡು ಅವರೆಲ್ಲ ಬಂದು ನಮ್ಮ ಹತ್ರ ಇಲ್ಲೇ ತಗೊಂಡು ಹೋಗ್ತಿದ್ದಾರೆ ಸರ್. ಪ್ರೆಸೆಂಟ್ ಇವಾಗ 130-140 ಇದೆ ಸರ್. ಇವಾಗ 130-140 per kg. ಪರ್ ಕೆಜಿ ಇದೆ ಸರ್. ಫೈಬರ್ ಕಂಟೆಂಟ್ ಇದೆ. ಇದು ತಿನ್ನೋದ್ರಿಂದ ಶುಗರ್ ಪೇಷಂಟ್ಸ್ಗೆ ಅವ್ರಿಗೆಲ್ಲ ಒಳ್ಳೇದು. ವಿಟಮಿನ್ ಎ, ವಿಟಮಿನ್ ಸಿ ಎಲ್ಲ ಇದೆ. ಒಂದು ಎಕರೆಯಲ್ಲಿ ಬೆಳೆದಿದ್ದೇನೆ ಅಂದ್ರೆ ಎಷ್ಟು ಪ್ರಾಫಿಟ್ ತೊಗೊಬೋದು? 15 to 20 lakh